ಶ್ರೀಮತಿ ಶ್ರೀಮಾನ್ ಶ್ರೀಮತಿ ಚಿಕನ್ ಪಾಕ್ಸ್ ಐ ಲೈಕ್ ಇಟ್. ಕುಡೀರಿ ಕುಡೀರಿ, ಎಲ್ಲರೂ ಒಟ್ಟರಾಸಿ ಕುಡೀರಿ. ನನಗೆ ಚಿಕನ್ ಪಾಕ್ಸ್ ಬಂದಿದೆ. ಐ ಲೈಕ್ ಇಟ್. ಇಲ್ಲಿ ನೋಡಿರೋ ಪೆಟ್ಟಿಗೆ ಮೇಲೆ ನನಗೆ ಚಿಕನ್ ಪಾಕ್ಸ್ ಬಂದಿದೆ. ಐ ಲೈಕ್ ಇಟ್. ಗೌಡ್ರೆ ಹೇಗಿದ್ದೀರಾ? ನನಗೆ ಗುಂಡು ಕಲ್ತಾರ ಅವನಿ ಇದೇನಿದು ಮೊಕ್ಕು ತುಂಬಾ ಮಡವೆಗಳು ಬರ್ಸ್ಕೊಂಡ್ಬಿಟ್ಟಿದೆ. ಚಿಕನ್ ಪಾಕ್ಸ್. ಅಮ್ಮ ಬಂದಿದ್ದ ಹೊಸ ದೂರಕ್ಕೆ ನಿಂತ್ಕೊಂಡು ಕ್ವಾಸ್ಬಿಟ್ಟಿದೆ. ಓಡ್ಬೇಡಿ ಗೌಡ್ರೆ, ನನಗೆ ಎಂತ ಆಗ್ಲಿಲ್ಲ. ಅಯ್ಯೋ ಪೊಟ್ಟದ್ದೆ, ಅಮ್ಮ ಬಂದವರು ದಂಡಕ್ಕೆ ಬರಬಾರ್ದು ಕೂಡ ನಮಗೂ ಬಂದ್ಬಿಡ್ತದೆ. ಹೊಸ ದೂರಕ್ಕೆ ಹೋಗು. ನೀವು ನನ್ನ ನೋಡಿ ಹೆದರ್ತಿರೋದಾ? ಈ ಭಯ ನನಗೆ ಬೇಕಿತ್ತು. ಐ ಲೈಕ್ ಇಟ್. ಅಯ್ಯ ನಿನ್ ಲೈಕ್ ಇಟ್ ಬೆಂಕಿ ಬಿತ್ತು. ಹೊಸ ದೂರಕ್ಕೆ ಹೋಗೋಣ. ಅಯ್ಯೋ ದೂರಕ್ಕೆ ಹೋಗುವಂಥದ್ದು ಎಂತ ಆಗ್ಲಿಲ್ಲ ಅಣ್ಣಪ್ಪ. ನನಗೆ ಯಾವ ಅಮ್ಮ ಕೂಡ ಬರ್ಲಿಲ್ಲ. ನಾನು ಮಾತಾಡಿದ್ದು ಲೊಟ್ಟೆ ನಿಮ್ಮನೆ. ಮತ್ತೆ ಮುಕ್ಕು ತುಂಬಾ ಕರಗಳು ಅದು ನಾನೇ ಕೆಚ್ಚಿ ಬೆಣ್ಣಲ್ಲಿ ಹಾಕಿಕೊಂಡದ್ದು. ನಿನ್ನೆಯಿಂದ ನನಗೆ ಯಾರು ಕೂಡ ಶಾಕ್ ಕೊಡ್ತಾ ಇಲ್ಲ. ಅದಕ್ಕೆ ನನಗೆ ನಾನೇ ಶಾಕ್ ಕೊಡಿಸ್ಕೊಳ್ಬೇಕಂತೇಳಿ ಈ ನಮೂನೆ ಮಾಡಿದ್ದೆ. ಈಗ ನನ್ನ ನೋಡಿ ಎಲ್ಲರೂ ಹೆದರಿ ಓಡ್ತಾ ಇದ್ದಾರೆ. ಆ ಭಯವನ್ನು ನೋಡಿದ್ರೆ ನನಗೆ 1000 ವಾಟ್ಸ್ ಕರೆಂಟ್ ಶಾಕ್ ಓಡಿಸ್ಕೊಂಡಷ್ಟು ಖುಷಿ ಆಗ್ತಾ ಉಂಟು. ಐ ಲೈಕ್ ಇಟ್. ಕಲ್ಟಿವೇಟ್ರು ಐ ಲೈಕ್ ಇಟ್. ಗೌಡ ಮಧುರವ್ರಿಗೆ ಹತ್ರ ಆಗ್ಬೇಕು ಅಂದ್ರೆ ಅಮ್ಮನವ್ರ ಕಲ್ ಮಾತ್ರ ಸಾಧ್ಯ. ಎಲ್ಲ ಅಮ್ಮ ದೇವೋ ಭವ. ಅಣ್ಣಯ್ಯಪ್ಪ ಕಜ್ಜಾಯ ಮಾಡಕ್ ತೆಗ್ದಿರ ಪಾಕತ್ತರ ಅವರಲ್ಲಪ್ಪ. ಈ ಪಾಕ್ಸೊಳಗೆ ಮುಳುಗಿ ನಾ ಯಾವಾಗ ಕಜ್ಜಾಯ ಆಯ್ತೀನಿ. ಓ ಅಣ್ಣಯ್ಯಪ್ಪ, ನನ್ನ ದಾರಿಗೆ ಬಂಗಿ ಬೋರ ಇಂತರ ಅಡ್ಡ ಬಂದಯ್ಯ. ನೋಡ್ತಾರು ನೀನು ಅಡ್ಡನ ಅಡ್ರೆಸ್ ಇಲ್ದೆ ನಂಗೆ ಎತ್ತು ಬಿಡ್ತೀನಿ. ಅಣ್ಣಯ್ಯಪ್ಪ, ಈ ಚುಕ್ಕಿಯಿಂದ ನೀನು ಬಾವಿ ಒಳಗಿರ ಕಪ್ಪ ಆಗ್ಬಿಡ್ಬೇಕು. ಅದೇ ನಾನು ಮಧುರ ಅವರು ಸಮುದ್ರದಲ್ಲಿ 4 ಕೆಳಕ್ಕೂ 6 ಡಾಲ್ಫಿನ್ ಥರ ಈಜಾಡಬೇಕು. ಮಧುರ ಅವರೇ, ಗುಡ್ ನೈಟ್, ಸ್ವೀಟ್ ಡ್ರೀಮ್. I love you, Johnny. Move your body, come on, move your body, 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 if you wanna come with me, shake it and roll with me. ಜಾನಿ ಜಾನಿ ಹೋಗಿ ಟೀ ಮಾಡ್ಕೊಂಬನ್ನಿ. ಜಾನಿ ಹೇಳೋದ್ ಕೇಳಿಸ್ತಿಲ್ವಾ? ಇವಾಗ ನೀವು ಹೋಗ್ತಿರೋ ಅಥವಾ ನಾನೇ ಎದ್ದು ಹೋಗ್ಲೋ? ಬೇಡಮ್ಮ, ನಾನೇ ಎದ್ದೇಳ್ತೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾಕಮ್ಮ ಈಗ ಕಿರ್ಚ್ಕೊತಿದ್ಯಾ? ಏನಾಯ್ತು? ಏನಾಯ್ತಾ? ಫಸ್ಟ್ ಕನ್ನಡದಲ್ಲಿ ಮುಖ ನೋಡ್ಕೊಳ್ಳಿ. ಮಮ್ಮಿ ರಾತ್ರಿ
ಚೆನ್ನಾಗಿದ್ ಮುಖ ಇವಾಗ ಯಾಕೆ ಹೀಗಾಯ್ತು? ದೂರ ನಿಂತ್ಕೊಳ್ಳಿ, ನನ್ನ ಹತ್ರಕ್ಕೆ ಬರಬೇಡಿ. ನಿಮ್ ಮುಖ ತುಂಬಾ ಹೀಗಾಗಿದೆ ಅಂದ್ರೆ ಇದು ಚಿಕನ್ ಪಾಕ್ಸೆ. ಡಾರ್ಲಿಂಗ್, ಗಂಡನ್ಗೆ ಈ ರೀತಿ ಆಗಿರುವಾಗ ಸಮಾಧಾನ ಮಾಡೋದ್ ಬಿಟ್ಟು ದೂರ ಹೋಗು ಅಂತೀಯಲ್ಲಮ್ಮ. ಗೌಡ್ರೆ, ಬಾಗ್ಲು ಹಾಕಿತ್ತಲ್ಲ, ನೀವು ಒಳಗ್ ಹೇಗ್ ಬಂದ್ರಿ? ಅಡುಗೆ ಮನೆ ಕಿಟಕಿಯಿಂದ ಬಂದು. ಡಾರ್ಲಿಂಗ್, ನಾಳೆಯಿಂದ ಅಡಿಗೆ ಮನೆ ಕಿಟಕಿ ಬಾಗ್ಲ ಹಾಕಿ ಮಲಗು. ಕೆಲವೊಬ್ರು ವಾಸನೆಗೆ ಒಳಗ್ ಬಂದ್ಬಿಡ್ತಾರೆ. ಮಧುರವ್ರೆ, ಯಾಕೆ ಒತ್ತಾರನೆ ಹಂಗೆ ಹರ್ಚ್ಕೊಂಡ್ಬಿಟ್ರಿ? ಗೌಡ್ರೆ, ಜಾನಿ ಮುಖ ನೋಡಿ ಹೇಗಾಗೋಗಿದೆ. ವಾ, ಅಣ್ಣಪ್ಪನವ್ರು ಮಕ್ಕ ತುಂಬ ಕಲೆ ಮಾಡ್ಕೊಂಡ್ಬಿಟ್ಟಿದಾರಿ. ಈ ಕಲೆ ನೋಡ್ತಾ ಇದ್ರೆ ಅಮ್ಮ ಬಂದಿರ್ಬೇಕು ಅನ್ನಿಸ್ತಾ ಇದೆ. ಮಧುರವ್ರೆ, ನೀವು ಇವ್ರ ದಂಡಲ್ಲಿರ್ಬೇಡಿ, ಆಚ್ಕೋಗ್ಬಿಡಿ. ಅಲ್ಲ, ಬಟ್ ನಾನು ಆಚೆಗೆ ಹೋದ್ರೆ ಅವ್ರನ್ನ ಯಾರು ನೋಡ್ಕೋತಾರೆ? ನಾನು ನೋಡ್ಕೊತೀನಿ. ಅಮ್ಮ ವಿಷಯ ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಅದು ಒಂದ್ಸತಿ ಬಂದ್ರೆ ಇನ್ನೊಂದ್ಸತಿ ಬರಲ್ವಂತೆ. ನಾನು ಚಿಕ್ಕವನಿದ್ನಲ್ಲ, ಆಗ ಬಂದಿದ್ದು. ಅದಕ್ಕೆ ನಾವು ಅವ್ರ ದಂಡಲ್ಲಿದ್ರು ಅದು ನನಗೆ ಬರಲ್ಲ. ಅದು ನೀವು ದಂಡಲ್ಲಿದ್ರೆ ನಿಮಗೆ ಬಂದ್ಬಿಡ್ತದೆ. ಅವನಿಂದ ನೀವು ಅಮ್ಮ ಆಗೋದು ನನಗೆ ಇಷ್ಟ ಇಲ್ಲ. ಅಂದ್ರೆ ಅವರಿಂದ ನಿಮ್ಗೆ ಅಮ್ಮ ಬರೋದು ನನಗೆ ಇಷ್ಟ ಇಲ್ಲ ಅಂದು ಸ್ನೇಹಿತನಾಗಿ ನಾನು ಯಾಕೆ ಹೇಳಿರೋದು? ನೀವು ಆಚೆಗೆ ಹೋಗಿ ನಾನು ನೋಡ್ಕೋತೀನಿ. ಸರಿ ಗೌಡ್ರೆ. ಗೌಡ್ರೆ, ನೀವು ಹುಷಾರು. ಥ್ಯಾಂಕ್ ಯು. ಜಾನಿ, ಯು ಟೇಕ್ ಕೇರ್. ಏನ್ರಿ ಇಷ್ಟು ರಫ್ ಆಗಿ ಹ್ಯಾಂಡಲ್ ಮಾಡ್ತೀರಾ? ನಿಮ್ಮಂತ ಹಾರ್ಡ್ವೇರ್ನ ಹಾರ್ಡಾಗಿ ಹ್ಯಾಂಡಲ್ ಮಾಡಬೇಕು. ಮಮ್ಮಿ, ಮುಟ್ಟಬೇಡಿ. ಮುಟ್ಟಿದ್ರೆ ಮುಖ ತೊಳ್ಕೊಂಡ್ರೆ ಮೈಗೆಲ್ಲ ಹರಡು ಬಿಡ್ತದೆ. ಈ ಅಮ್ಮ ನನಗೆ ಯಾಕಾದ್ರೂ ಬಂತೋ? ಮಾಡ್ರ ಪಾಪಕ್ಕೆ. ನಾನೇನ್ ಪಾಪ ಮಾಡಿದ್ದೀನಿ? ಏನ್ ಕೆಲಸ ಮಾಡ್ರಿ ನೀವು? ಯಾವಾಗ ನೋಡ್ರು ಹಟ್ಟಿಲಿ ಎಂಡ್ರು ಸೆರ್ಗಿಡ್ಕೊಂಡು ಓಡಾಡ್ತಾ ಇರ್ತಿದ್ದೀರಿ. ಮೊದಲು ಅವ್ರಿಗೆ ಅದೇ ಯೋಚನೆ ಆಗ್ಬಿಟ್ಟದೆ. ಅವ್ರ ಕಣ್ಣೀರು ಶಾಪದಿಂದಲೇ ನಿಮ್ಗೆ ಈ ಕಲ ಬಂದಿರೋದು. ಒಂದು ವಾರ ನೀವು ಹೊಟ್ಟಿ ಬಿಟ್ಟು ಆಚೆ ಹೋಗ್ಬಾರ್ದು. ಒಂದ್ ವಾರ ನಾನು ಇಲ್ಲೇ ಇದ್ರೆ ನನ್ನ ಹೆಂಡತಿನ ಯಾರು ನೋಡ್ಕೋತಾರೆ? ನಾನಿಲ್ವಾ? ಅಂದ್ರೆ ನಾನು ಪುಟ್ಮಲ್ಲಿ ಸೇರಿ ನೋಡ್ಕತೀವಿ ಎಂದಿ. ಪುಟ್ಮಲ್ಲಿ ಅವರು ಅಂದ ತಕ್ಷಣ ನೆನಪಾಯ್ತು. ಪುಟ್ಮಲ್ಲಿ ಅವ್ರು ಎದ್ದಿದಾರಾ? ದಿನ ಹಾಲು ತರಕ್ ಹೋಗುವಾಗ ಅವರು ತುಳಸಿ ಕಟ್ಟೆ ಸುತ್ತುತ್ತಿದ್ರು. ದಿನ ಅವ್ರ ದರ್ಶನ ಆಗ್ತಿತ್ತು. ದರ್ಶನ ಆಗ್ಬಾರ್ದು ಅಂತಾನೆ ಮುಕ್ಕು ತುಂಬ ಕಲೆಗಳು ಪ್ರದರ್ಶನ ಮಾಡ್ತಾ ಇರೋದು. ಸುಮ್ಮನೆ ಬಿತ್ಕೊಳ್ರಿ. ಈ ಒಂದು ವಾರ ಈ ಕ್ವಾಣೆ ನಿಮ್ಗೆ ಶರ್ಮನೆ, ನಿಮ್ಮ ಹೊಟ್ಟೆ ನಂಗೆ ಅರಮನೆ. ಮಧುರವ್ರೆ, ಜಾನಿ ಅವ್ರಿಗೆ ಹಂಗೆ ಆದ್ಯ ಒಳ್ಳೇದಾಯ್ತು ಅನ್ನಿ. ಒಳ್ಳೇದಾ? ಅದ್ ಹೇಗೆ? ಹೆಂಗ ಅಂದ್ರೆ ಚಂದಾಗಿದ್ದಾಗ ದೇವ್ರಿಗೆ ಬಿಟ್ರೆ ಓರಿ ಥರ ಊರೆಲ್ಲ ಓಡಾಡ್ಕೊಂಡಿದ್ರು. ಈಗ ನೋಡಿ, ಕರ ಹಾಕಿರೋ ಹಸ ಥರ ಕೋಣ ಒಳಗೆ ಬಿದ್ಕೊಂಡಿಲ್ವಾ? ಗೌಡ್ರೆ, ಸಾರಿ. ಜಾನಿಗೆ ಹಾಗಾಗಿರೋದನ್ನ ನನ್ನ ಕೈಲಿ ನೋಡಕ್ ಆಗ್ತಿಲ್ಲ. ಏನಾದ್ರೂ ಮಾಡಿ ಅವಕಾಶ ಕೊಟ್ಟು ನೋಡಿ. ಅಂದ್ರೆ ನೀವು ಅನ್ನಿ, ಅವ್ರಿಗೆ ಬಂದಿರೋ ಅಮ್ಮನ ಓಡಿಸ್ಬಿಡ್ತೀನಿ ಎಂದಿ. ನೀವೇನು ಮಾಡಕ್ ಬೇಡ, ನಾನೇ ಡಾಕ್ಟರ್ಗೆ ಫೋನ್ ಮಾಡ್ತೀನಿ. ಮಧುರ ಅವ್ರೆ, ನೀವ್ಯಾಕೆ ತೊಂದರೆ ತಗೊಂಡ್ರಿ? ನಾನೇ ನಮ್ಮ ಡಾಕ್ಟ್ರಿಗೆ ಫೋನ್ ಮಾಡ್ತೀನಿ ರೀ. ಹಲೋ ಡಾಕ್ಟರ್ ಉಮ್ಮ ಪತಿ. ಯಾಕ್ರಿ ಗೌಡ್ರ ನನ್ನನ್ನ ಈ ಮಟ್ಟಕ್ಕೆ ನೆನೆಸ್ಕೊಂಡಿರಿ? ಮನ್ಯಾಗ ಹೆಂಡತಿ ಇಲ್ಲ? ಹೊಟ್ಟಿಲಿ ಏನ್ರಿಲ್ಲ ಅಂದ್ರೆ ಬೇರೆಯವ್ರು ನೆನ್ಸ್ಕೊತೀನಿ. ನಿಮ್ಮನ್ನ ಯಾಕೆ ನೆನ್ಸ್ಕೊಂಡನು? ನಮ್ಮ ಜಾನಿ ಅವ್ರಿಗೆ ಅಮ್ಮ ಆಗ್ಬಿಟ್ಟದೆ. ಅಪ್ಪ ಆಗೋ ಹೊತ್ನಾಗ ಅಮ್ಮ ಆತ? ಬಿಡ್ತೋನಿ. ಅಮ್ಮ ಅಂದ್ರೆ ಆ ಅಮ್ಮ ಅಲ್ಲ, ಚಿಕನ್ ಪಾಪ್ಸ್ ಆಗ್ಬಿಟ್ಟದೆ. ಬ್ಯಾಗನ್ ಬನ್ನಿ, ಟ್ರೀಟ್ಮೆಂಟ್ ಕೊಡ್ಬೇಕು. ನನ್ನ ಫೀಸ್ 100 ರೂಪಾಯಿ. ಯಾರು ಕೊಡ್ತಾರ್ರಿ? 100 ಅಲ್ಲ, ನಾನೇ 1000 ಕೊಡ್ತೀನಿ. ಬಿರ್ರನ್ ಬನ್ನಿ. 1000 ಸಿಗ್ತದಂದ್ರ ಸೆಕೆಂಡ್ನಾಗ ನಾ ಅಲ್ಲಿರ್ತೀನಿ. ಬನ್ನಿ 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 ಡಾಕ್ಟ್ರೆ, ಬನ್ನಿ ಬನ್ನಿ. ಮಧುರ ಅವ್ರೆ, ನೀವು ಯಾನು ತಲೆ ಕೆಡ್ಸ್ಕೊಬೇಡಿ, ಡಾಕ್ಟ್ರ್ ಗೊತ್ತವ್ರೆ. ಗೌಡ್ರೆ, ನೀವು ಬೇರೆ ಡಾಕ್ಟರ್ನ ಕರೆಸ್ಬೇಕಾಗಿತ್ತು. ಆ ಡಾಕ್ಟರ್ ಉಮ್ಮ ಮತ್ತೆ ಅವ್ರ ಬಿಹೇವಿಯರ್ ಸರಿ ಇಲ್ಲ. ಏನು ಮಾಡೋದು ಮಧುರ ಅವ್ರೆ? ಬ್ರಹ್ಮಂತ ಈ ಥರದವು 2 ಪೆನ್ ಇರ್ತಾವಂತೆ. ಇದರಲ್ಲಿ ಬರೋದ್ರೆ ಗಂಡು, ಇದರಲ್ಲಿ ಬರೋದ್ರೆ ಹೆಣ್ಣು. ಆದರೆ ಇವನ ವಿಷಯದಲ್ಲಿ ಮರ್ತುಬಿಟ್ಟು 2 ಬಳಸ್ಬಿಟ್ಟಾರೆ. ಗೌಡ್ರೆ, ನೀವು ಒಂದೊಂದ್ಸತಿ ಅದೇನು ಮಾತಾಡ್ತಿರೋ ಅರ್ಥನೇ ಆಗಲ್ಲ. ಎಲ್ಲ ಅರ್ಥ ಹಂಗಿದ್ರೆ ಇಷ್ಟೊತ್ತಿಗೆ ಆಗಲೇ ನನ್ನ ಇಷ್ಟಗಳು ನಿಮ್ಗೆ ಅರ್ಥ ಆಗ್ಬೇಕಾಗಿತ್ತು ಬುಡಿ ಮಧುರ ಅವ್ರೆ. ಹಾಯ್ ಗೌಡ್ರೆ. ಡಾಕ್ಟ್ರ ಹಾಯ್, ಓಕೆ. ಈ ಥರ ಸೌರದ್ ಯಾಕ ಹೊಸ ದೂರ ನಿಂತ್ಕೊಂಡು ಮಾತಾಡಿ? ಯಾಕ್ರಿಪ್ಪ, ನಾ ಹತ್ರ ಬಂದ್ರ? ಡಾಕ್ಟ್ರೆ, ಈಗ ಹೋಗಿ ಫಸ್ಟ್ ನನ್ನ ಹಸ್ಬೆಂಡ್ಗೆ ಟ್ರೀಟ್ಮೆಂಟ್ ಕೊಡ್ಬೋದಾ? ಎಸ್, ಮೊದಲು ನಾ ಪೇಷಂಟ್ ನೋಡ್ತೀನಿ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ.
ಬನ್ನಿ ಡಾಕ್ಟ್ರೆ. ಗೌಡ್ರೆ ನನ್ನ ಯಾಕೆ ಸೈಡ್ ಕರ್ಕೊಂಬಂದ್ರಿ? ನಮ್ದು ಏನಾರು ಇದ್ರ ಆಮೇಲೆ ಹೊರಗೆ ನೋಡ್ಕೊತಿದ್ವಲ್ರಿ. ತಗದು ಬಿಟ್ಟಾದ್ರೆ CD ಹೋಗಿ DVD ಆಗ್ಬಿಡ್ಬೇಕು. ಬ್ಯಾಡ ಬಿಡ್ರಿಪ್ಪ, ಈಗ ನನ್ನ ಯಾಕೆ ಸೈಡ್ ಕರ್ಕೊಂಬಂದ್ರಿ? ನೋಡಿ ನೋಡ್ಲಿಕ್ಕೆ ಹತ್ತೀನಲ್ಲ. ಅಯ್ಯೋ ಕೇಳಿ, ಹೇಳ್ರಿ. ಈಗ ನೀವು ಜಾನಿ ಅವ್ರ ದಂಡಕ್ಕೆ ಹೋಗ್ಬಿಟ್ರೆ ಅವರು ಬಂದಿರೋ ಅಮ್ಮ ನಿಮಗೂ ಬಂದು ಮುಖ ತುಂಬ ಕಲೆ ಆಗ್ಬಿಡ್ತದೆ. ಆಮೇಲೆ ನೀವು ಪತಿ ಆಗಿರಲ್ಲ, ಕಲಾಪತಿ ಆಗ್ಬಿಡ್ತಿದ್ದೀರಿ. ಬ್ಯಾಡ್ರಿಪ್ಪ, ಮೊದ್ಲ ನನಗೆ ಕಸ್ಟಮರ್ ಇಲ್ಲ, ಐ ಮೀನ್ ಪೇಷಂಟ್ ಇಲ್ಲ. ನನ್ನ ಮಾರಿನಾದ್ರು ಸ್ಕ್ರ್ಯಾಪ್ ಆದ್ರ ಆಮೇಲೆ ನನ್ನ ಕೈ ಕೆಲಸ ಇರಾಗಿಲ್ಲ. ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ನಾನು ಮ್ಯಾನೇಜ್ ಮಾಡ್ತೀನಿ. ಬನ್ನಿ. ಗೌಡ್ರೆ ಅವ್ರನ್ನ ಸೈಡ್ ಕರ್ಕೊಂಡೋಗಿ ಏನಂತ ಹೇಳಿದ್ರಿ? ಜಾನಿ ಅವ್ರಿಗೆ ಅಮ್ಮ ಬಂದ್ಬಿಟ್ಟದಲ್ಲ, ಅದು ಬಿರ್ನ ಹೋಗ್ಬಿಡ್ಬೇಕು, ಹಂಗೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ. ಮಧುರ ಅವರ, ಈ CD ಡಾಕ್ಟರ್ ಇರೋ ತನಕ ನೀವೇನು ವರಿ ಮಾಡ್ಕೊಳಿಕ್ಕೆ ಹೋಗ್ಬೇಡ್ರಿ. ತಗೋರಿ CD, ಇದನ್ನ ಹಾಕೊಂಡು ನಿಮ್ಮ ಗಂಡ ಕೇಳೋದ ಕೇಳ್ರಿ, ಅಮ್ಮ ಹಂಗ ಹೋಗ್ಬಿಡ್ತಾಳ. ಬಟ್ ಡಾಕ್ಟ್ರೇ, ನೀವು ಅವ್ರನ್ನ ನೋಡ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ. ಅಮ್ಮ ಬಂದದಂದ್ರೆ ನೋಡೋದೇನಿಲ್ರಿ, ಅವ್ರ ಅಪ್ಪ ಆದ್ಮೇಲೆ ಬಂದು ನೋಡ್ತೀನಿ. ಅಂದ್ರೆ ಅವಶ್ಯಕತೆ ಬಿದ್ದರೆ ಬಂದು ನೋಡ್ತೀನಿ ಎಂದೆ. ಗೌಡ್ರ, ನಾ ಹೊಂಡ್ಲ. ಆಯಿತು, ಒಂಡಿ ಕ್ಲಿನಿಕ್ ತೊಗೊಂಡು ಬಂದ್ಬಿಡ್ತೀನಿ. ಜಲ್ದಿ ಬರ್ರಿ, ಕಾಯ್ತಿರ್ತೀನಿ. ಗೌಡ್ರೆ, ನಾ ಹೋಗಿ ಫಸ್ಟ್ ಈ CD ಜಾನಿ ಕೊಟ್ಟು ಬರ್ತೀನಿ. ಮಧುರವ್ರೆ, ನೀವ್ಯಾಕೆ ಜಾನಿ ಅವ್ರ ತನಕ ಹೋದ್ರಿ? ನಿಮಗೂ ಅಮ್ಮ ಬರ್ಬೇಕಾ? ನೀವು ಈಗ ಫ್ರೆಶ್ ಆಗಿ ತಿಂಡಿ ಮಾಡಿಡಿ, ತಿಂಡಿ CD ಎರಡು ನಾನೇ ತಗೊಂಡೋಗಿ ಕೊಡ್ತೀನಿ. ಥ್ಯಾಂಕ್ಸ್ ಗೌಡ್ರೆ. ವೆಲ್ಕಮ್ ಮಧುರವ್ರೆ. ಬಾಬಣ್ಣ ಎಲ್ಗೋಗಿದ್ರಿ? ಎಲ್ಲಿಗೋದ್ರೂ ನಿಂಗೆ ಹೋಗ್ಬಿಟ್ಟು ಹಾಕದ್ದ CD ಹಾಕಕ್ಕೆ ಹೋಗಿದ್ದಿ. ಮತ್ CD ಕೈಯಲ್ಲೇ ಅದೇ. ಪ್ಲೇಯರ್ ಸಿಕ್ಲಿಲ್ಲ ಕಮ್ಮೆ. ನೀವು ಬಿಡಿ, ಟೈರ್ ಇಲ್ದೆ ಪಿಕ್ಚರ್ ತೋರಿಸ್ತೀರಿ. ಅದು ಟೈಯರ್ ಅಲ್ಲ ಕಮ್ಮೆ, ಪ್ಲೇಯರ್. ಹಿಡಿದ್ರಿ ಜಾಡ. ಬಾಬಣ್ಣ ಬಟ್ಟೆ ಉನಿ ಹಾಕ್ಬಿಟ್ಟು ಮಧುರ ರೊಟ್ಟಿಗೆ ಹೋಗಿದ್ ಬರ್ತೀನಿ. ಆಮೇಲೆ ಪುಟ್ಮಲ್ಲಿ ನೀ ಮಾತ್ರ ಅವ್ರ ಒಟ್ಟಿಗೆ ಹೋಗ್ಬೇಡ. ಯಾಕೋಬಾರ್ದು? ಅಣ್ಣಪ್ಪನವ್ರಿಗೆ ಅಮ್ಮ ಬಂದ್ಬಿಟ್ಟದ, ನೀವು ಆದ್ರೆ ನಿಂಗೂ ಬಂದ್ಬಿಡ್ತದ. ನಂಜುಂಡೇಶ್ವರ ಪಾಪ ನಮ್ ಜನ್ಧನ್ ಅವ್ರಿಗೆ ಹಿಂಗ ಆಗಬಾರ್ದಿತ್ತು. ಆಗ್ಬಿಟ್ಟದಲ್ಲ. ಪರವಾಗಿಲ್ಲ ಬಿಡಿ, ನಾನು ಅವ್ರ ಒಟ್ಟಿಗೆ ಹೋಗುದಿಲ್ಲ. ಹೋಗಿ ಬಟ್ಟೆ ಒಗ್ದಾಕ್ತೀನಿ. ಬುಡುಗಾಡೆ ಉಟ್ಮಲಿ ಬಾಬಣ್ಣ ಜಾಣಿ. ಇದೇ ಒಳ್ಳೆ ಚಾನ್ಸು. ಮಧುರ ಅವ್ರ ಜೊತೆಗೆ ಆಚೆಗೆ ಹೋಗಿ ಸುತ್ತಾಡ್ಬೇಕಲ್ಲ. ಹೆಂಗ್ಯಾ ಗೌಡ, ತೋರ್ಸು ನಿನ್ನ ಕಲೆನ. ಹಲೋ ಹಲೋ, ನೀವು ಗ್ರೂಮಿಂಗ್ ಕ್ಲಾಸ್ ನಡೆಸೋ ಸಿಹಿಯಾದ ಮಧುರ ಅವರಲ್ಲ? ನಾನು ಮಧುರಾನೇ, ಆದ್ರೆ ಸಿಹಿನೋ ಕಹಿನೋ ನನ್ನ ಹಬ್ಬಿಗೆ ಮಾತ್ರ ಗೊತ್ತು. ನಾನು ಬೊಗಳೆ ಕಾಲೋನಿಯಿಂದ ನರಹರಿ ಅಂತ ಮಾತಾಡ್ತಾ ಇರೋದು. ನಮ್ಮಲ್ಲಿ ನಮ್ಮದೇ ಆದ ಒಂದು ಸಂಘ ಇದೆ, 50 ಕುಟುಂಬ ಇದೆ. ಅವ್ರಿಗೆ ದಾಂಪತ್ಯದ ಬಗ್ಗೆ, ಅಂದರೆ ಗಂಡ ಹೆಂಡತಿ ಹೇಗೆ ಅನ್ಯೂನ್ಯವಾಗಿರ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಬೇಕಾಗತ್ತೆ. ವೈ ನಾಟ್, ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ. ನೀವು ಯಾವಾಗ ನಮ್ಮ ಕ್ಲಾಸಸ್ ಜಾಯ್ನ್ ಆಗ್ತಿದ್ದೀರಾ? ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀವು ನಿಮ್ಮ ಯಜಮಾನ್ರ ಜೊತೆ ಎಷ್ಟೊಂದು ಅನ್ಯೂನ್ಯವಾಗಿರ್ತೀರ ಅನ್ನೋದನ್ನ ನಮ್ಮ ಸಂಘದವ್ರು ನೋಡ್ಬೇಕಂತೆ. ಅದಕ್ಕೆ ನೀವು ನಿಮ್ಮ ಯಜಮಾನ್ರನ್ನ ಕರ್ಕೊಂಡು ದೇವಸ್ಥಾನ, ಪಾರ್ಕು, ಮಾಲು, ಸಿನಿಮಾ, ಹೋಟೆಲ್ ಎಲ್ಲ ಕಡೆ ಸುತ್ತಾಡೋದನ್ನ ನಾವು ದೂರದಿಂದಲೇ ನಮ್ಮ ಸಂಘದವ್ರಿಗೆ ತೋರಿಸ್ತೀವಿ. ಅವ್ರಿಗೆ ಓಕೆ ಆದರೆ ಬಂದು ಜಾಯ್ನ್ ಆಗ್ತಾರೆ. ಅದು ಈ ಪ್ರೋಗ್ರಾಮ್ನ 1 ವೀಕ್ ಆದ್ಮೇಲೆ ಇಟ್ಕೋಬೋದಾ? ಮಧುರ ಅವರೇ, ಮಳೆಗೋಸ್ಕರ ನಾವು ಕಾಯಬೇಕು ಹೊರತು ನಮಗೋಸ್ಕರ ಮಳೆ ಕಾಯಬಾರ್ದು ಅಲ್ವೇ? ಇವತ್ತೇ ಆದರೆ ತುಂಬ ಒಳ್ಳೆಯದು. 50 ಜನ ಇದ್ದಾರೆ ನೋಡಿ, ಯೋಚನೆ ಮಾಡಿ. ಓಕೆ, ನನ್ನ ಹಬ್ಬಿನ ನಾನು ಕರ್ಕೊಂಬರ್ತೀನಿ. ನೀವೆಲ್ಲಿ ಸಿಗ್ತೀರಾ? ನೀವು ಮನೆಯಿಂದ ಆಚೆ ಬರ್ತಿದ್ದಾಗೆ ನಾವು ನಿಮ್ಮನ್ನು ಫಾಲೋ ಮಾಡೋಕ್ಕೆ ಶುರು ಮಾಡ್ತೀವಿ. ಎಲ್ಲ ಕೆಲಸ ಮುಗಿದ ಮೇಲೆ ಸಂಜೆ ನಾವು ನಿಮಗೆ ಸಿಗ್ತೀವಿ. ಓಕೆ ಬಾಯ್. ಬಾಯ್. ಎಂಥ ಗತಿ ಬಂತಪ್ಪ, ಈ ಚಿಕನ್ ಪಾಕ್ಸ್ ಬಂದು ಹೊರಗಡೆನೆ ಹೋಗೋಕ್ಕಾಗ್ತಿಲ್ಲ. ನನ್ನ ಪುಟ್ಟಮಲ್ಲಿನ ನೋಡಿದೆ, ಈ ಪುಟ್ಟ ಹೃದಯ ವಿಲವಿಲ ಅಂತ ಒದ್ದಾಡ್ತಿದೆ. ದೇವ್ರೆ, ಒಂದೇ ಒಂದ್ಸಲ ನನ್ನ ಪುಟ್ಟಮಲ್ಲಿ ಅವ್ರ ದರ್ಶನ ಕೊಡ್ಸಪ್ಪ. ಥ್ಯಾಂಕ್ ಗಾಡ್. ಪುಟ್ಟಮಲ್ಲಿ ಅವರೇ, ಹಾಯ್ ಪುಟ್ಟಮಲ್ಲಿ ಅವರೇ. ಪುಟ್ಟಮಲ್ಲಿ ಅವರೇ, ಪ್ಲೀಸ್ ಆಚೆ ಬನ್ನಿ.
ಬೆಳಿಗ್ಗೆಯಿಂದ ನಿಮ್ಮನ್ನ ನೋಡ್ದೆ ಮಾತಾಡ್ದೆ ಇರೋಕ್ಕಾಗ್ತಿಲ್ಲ. ಚಂದನ್ ಅವ್ರೆ, ನಾನು ನಿಮ್ಮನ್ನ ಹಂಗೆಲ್ಲ ನೋಡ್ಬಾರ್ದು. ನಿಮ್ಮ ನೋಡಿದ್ರೆ ನನಗೂ ಮಟನ್ ಪಾಕ್ಸ್ ಆಯ್ತದೆ. ಅದು ಮಟನ್ ಪಾಕ್ಸ್ ಅಲ್ಲ, ಚಿಕನ್ ಪಾಕ್ಸ್. ಹಿಡಿದ್ರೆ ಜಾಡ. ಒಂದೇ ಒಂದ್ಸಲ ನಿಮ್ ದರ್ಶನ ಕೊಡಿ, ಧನ್ಯ ಆಗ್ಬಿಡ್ತೀನಿ. ಹಂಗೆಲ್ಲ ಆಗಲ್ಲ ಅನ್ನಿ. ನಿಮ್ಗೆ ಅಮ್ಮ ಹೋಗಂಟ ನಿಮ್ ಮುಖ ನೋಡಲ್ಲ, ಮಾತಾಡಲ್ಲ. ಅಯ್ಯೋ, ಹಂಗೆಲ್ಲ ಹೇಳ್ಬೇಡಿ ಪುಟ್ಟಮಲ್ಲಿ ಅವ್ರೆ. ಈ ಒಂಟಿತನ ದೂರ ಆಗ್ಬೇಕು ಅಂದ್ರೆ ನೀವು ನನ್ನ ಜೊತೆಲಿ ಇರ್ಬೇಕು. ಐ ಮೀನ್, ನೀವು ನನ್ನ ಮಾತಾಡಿಸ್ಬೇಕು. ಆಗಲ್ಲ ಅಂದ್ರೆ ಆಗಲ್ಲ. ನೀವ್ ಹಿಂಗೆ ಹಠ ಮಾಡಿದ್ರೆ ನಾನು ನಮ್ಮ ಬಾಬಣ್ಣನ್ ಕರಿತೀನಿ. ಛೇ, ಎಂಥ ಟೈಮಲ್ಲಿ ನನ್ನ ಜಾನಿಗೆ ಹೀಗಾಗೋಯ್ತು. 50 ಜನ ನನ್ನ ಗ್ರೂಮಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ರೆ ಎಷ್ಟು ಫೇಮಸ್ ಆಗ್ಬೋದಿತ್ತು. ಈ ಚಿಕನ್ ಪಾಕ್ಸಿಂದ ಎಲ್ಲ ಹಾಳಾಗೋಯ್ತು. ಎಂತ ಹಾಳಾಗೋಯ್ತು ಸಿಸ್ಟರ್? ರೀ ರಾಕಿರೇ ಅವರೇ, ನೀವು ಯಾಕೆ ಬಂದಿದ್ದು? ಜನ ನನಗೆ ಚಿಕನ್ ಪಾಕ್ಸ್ ಬಂದಿದೆ ಅಂತೇಳಿ ಗೊತ್ತಾಯ್ತು, ಅದಕ್ಕೆ ನೋಡ್ಕೊಂಡು ಹೋಗುವಂತೇಳಿ ಬಂದೆ. ಹಾ, ನಿಮಗೆ ಗೊತ್ತಿಲ್ವಾ? ಚಿಕನ್ ಪಾಕ್ಸ್ ಆದವ್ರನ್ನ ನಾವು ನೋಡಕ್ ಹೋದ್ರೆ ನಮಗೂ ಬರುತ್ತೆ. ಐ ಲೈಕ್ ಇಟ್. ಯಸ್, ಚಿಕನ್ ಪಾಕ್ಸ್ ಬಂದ್ರೆ 4 ಗೋಡೆಯ ಮಧ್ಯದಲ್ಲಿ ಇರ್ಬೋದು. ಜೈಲಿನಲ್ಲಿ ಸಿಗುವ ಫೀಲು ಮನೆಯಲ್ಲೇ ಸಿಗ್ತದೆ. ರೀ, ಟೆನ್ಷನ್ ಕೊಡ್ಬೇಡ್ರಿ. ಮೊದಲೇ ನಾನು ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದೀನಿ. ಸಿಸ್ಟರ್, ನನಗೆ ಟೆನ್ಷನ್ ಕೊಡ್ಲಿಕ್ಕೆ ಗೊತ್ತಿಲ್ಲ, ಟೆನ್ಷನ್ ತಗೊಳ್ಳಿಕ್ಕೆ ಮಾತ್ರ ಗೊತ್ತುಂಟು. ನೀವು ನನ್ನ ಅಮ್ಮನ ಸಮಾನ. ನಿಮಗೆ ಎಂತ ಟೆನ್ಷನ್ ಇದೆ ಅಂತ ನನ್ನ ಹತ್ರ ಹೇಳಿ, ನಾನು ನಿಮ್ಮ ಮಗನಾಗಿ ನಿಂತು ಅದನ್ನು ಸಾಲ್ವ್ ಮಾಡ್ತೇನೆ. ನನಗೆ ಬೇಕಾಗಿರೋದು ಮಗ ಅಲ್ಲ. ಮಗಳು ಬೇಕಾ ಹೇಳಿ, ಸೀರೆ ಉಟ್ಕೊಂಡು ಸಾಲ್ವ್ ಮಾಡ್ತೀನಿ. ನಂಗೆ ಬೇಕಾಗಿರೋದು ಮಗಳು ಅಲ್ಲ, ಮತ್ತೆ ಯಾರು ಬೇಕು? ಗಂಡ. ಐ ಲೈಕ್ ಇಟ್. ನನ್ನ ಪ್ರಾಜೆಕ್ಟ್ ಮಿಸ್ ಆಗ್ತಿದ್ರೆ ನಿಮ್ಗೆ ಲೈಕ್ ಇಟ್ಟಾ? ಅಯ್ಯೋ, ನಿಮ್ಮ ಪ್ರಾಬ್ಲಮ್ ಅನ್ನು ನಾನು ಸಾಲ್ವ್ ಮಾಡ್ತಿದ್ದೇನೆ ಅಂತ ಐ ಲೈಕ್ ಇಟ್ ಹೇಳಿದೆ. ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಾದ್ರು ನೀವಲ್ಲ, ನನ್ನ ಹಬ್ಬಿ ಜಾನಿ. ನಾನು ಅದೇ ರೂಟಿಗೆ ಬರ್ತಾ ಇದ್ದೇನೆ. ನಿಮ್ಮ ಹಬ್ಬಿ ಇಲ್ಲದಿದ್ರೆ ಎಂತಾಯ್ತು, ನಿಮ್ಮ ಹಬ್ಬಿಯಾಗಿ ನಾನೇ ಬರ್ತೇನೆ. ಕಲ್ಟಿವೇಟ್ರು, ಸಿಂಹ ಗರ್ಜಿಸಿದ್ರೆ ಕಾಡ್ ನಡುಗುತ್ತೆ, ಈ ಗೌಡ ಗರ್ಜಿಸಿದ್ರೆ ಇಡೀ ನಾಡೆ ನಡುಗುತ್ತೆ. ಯಾರ ಕಡ ಗಂಡ ಆಗೋದು? ಓ ರಿಂಗ್ ಮಾಸ್ಟ್ರೆ, ನಾನು ಹೇಳಿದ್ದು ಒರಿಜಿನಲ್ ಗಂಡ ಆಗ್ತೇನೆ ಅಂತ ಅಲ್ಲ, ಅವರ ಪ್ರಾಜೆಕ್ಟ್ಗೆ ಹೆಲ್ಪ್ ಆಗಲಿಕ್ಕೆ ರೆಡಿಮೇಡ್ ಗಂಡ ಆಗ್ತೇನೆ ಅಂತ. ನೀ ಯಾವ ಮೇಡ ಗಂಡನ್ನು ಆಗೋದು ಬೇಡ. ಬಡ ಆಚಗ ಇನ್ನೊಂದ್ ಸತ ಎಟ್ಟಿದಿಕ್ಕ ತಲ ಹಾಕಿದ್ರೆ ಕಾಪಾಳ ಕೊಡ್ತಾ ಬಿಡ್ತೀನಿ. ಹೋಗಡ ಆಚಗ. ಐ ಲೈಕ್ ಇಟ್. ಮಧುರ ಅವ್ರೆ, ಶಂಖದ ಸೌಂಡ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಹಟ್ಟಿಗೆ ಸೇರಿಸ್ಬೇಡಿ. ಜಾತ್ರೆ ಅಂದಿದ್ದು ಅಂದ್ರೆ ಅಣ್ಣಪ್ಪನವ್ರು ಹೆಂಗಿದ್ದರು ಅಂದಿ. ಅವ್ರ ಮಲ್ಕೊಂಡಿದ್ದಾರೆ. ಒಳ್ಳೇದಾಯ್ತು ಬಿಡಿ. ಅಂದ್ರೆ ರೆಸ್ಟ್ ಮಾಡ್ಲಿ ಅಂದಿ. ನೀವ್ಯಾಕೆ ಹಿಂಗಿದರಿ? ಓ, ಅಣ್ಣಪ್ಪನವ್ರಿಗೆ ಹಂಗ ಆಗೋದ ಅಂತಲ ನಿಮ್ಗ ಅಂತ ನಾವನ್ನೆಲ್ಲ ಬಿಡಿ. ಅಂದ್ರೆ ನಿಮ್ ಕಷ್ಟನೆಲ್ಲ ನನಗ್ ಬಿಟ್ಬಿಡಿ ಅಂದಿ. ನಾ ಯೋಚನೆ ಮಾಡ್ತಿರೋ ಜಾನಿ ಬಗ್ಗೆ ಅಲ್ಲ, ನನ್ನ ಗ್ರೂಮಿಂಗ್ ಕ್ಲಾಸ್ ಆಫರ್ ಬಗ್ಗೆ. ಈ ಆಫರೇ ನನ್ನ ಬಂಪರು. ಯಾಕೆ ಸುಮ್ಮನಾಗ್ಬಿಟ್ರಿ? ಅಂದ್ರೆ ನಿಮ್ಗೇನು ಆಫರ್ ಬಂದಿದ್ದು ಅಂತ ಯೋಚನೆ ಮಾಡ್ತಾ ಇದ್ದಿ. ಓ, ಅದಾ? ಇಷ್ಟಾಗೋಯ್ತು. ಗೌಡ್ರೆ, ನಾನು ಮತ್ತೆ ನನ್ನ ಗ್ರೂಮಿಂಗ್ ಕ್ಲಾಸು ಫೇಮಸ್ ಆಗ್ಬೇಕಂದ್ರೆ ನೀವೇ ಹೆಲ್ಪ್ ಮಾಡಬೇಕು. ಮಾಡ್ತೀರಾ? ಸೌದ ಒಡಿಯ ಕೊಳ್ಳಿನ ತಗೊಂಬಂದು ನನ್ನ ಉದ್ದುತ್ತ ಸಿಗದಾಕ್ಬಿಡಿ. ಆದ್ರೆ ಹೆಲ್ಪ್ ಮಾಡ್ತೀಯ ಅಂತ ಮಾತ್ರ ಕೇಳ್ಬಿಡಿ. ಈ ಸೇವಕ ಇರೋದೇ ನಿಮ್ಮ ಸೇವೆ ಮಾಡೋಕ್ಕೋಸ್ಕರ. ಅದು ಏನಾಗಬೇಕು ಅಂತ ಹೇಳಿ. ಅದು ನೀವು ನನ್ನ ಗಂಡ ಆಗ್ಬೇಕು. ಮಧುರವ್ರೆ, ಇದರಿಂದ ನಿಮ್ಗೆ ಒಳ್ಳೇದಾಯ್ತದೆ ಅಂದ್ರೆ ನಾವು ಒಪ್ಕೊಳಕ್ ರೆಡಿ. ಆದ್ರೆ ನನ್ನ ಹೆಂಡ್ರು ಪುಟ್ಮಲಿ ಒಪ್ಬೇಕಲ್ಲ. ಅಲ್ಲ, ನಾನು ಒಪ್ಪಿಸ್ತೀನಲ್ಲ. ಕೇಳೋ ನೋಡ್ರಿ. ಇದೆಲ್ಲ ಬೇಕಾ? ಪುಟ್ಮಲಿ ಅವರೇ, ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಪುಟ್ಮಲಿ ಯಾಕಮ್ಮಿ ಹಿಂಗ್ ಮಾತಾಡಿ? ಮಧುರವ್ರೇನ್ ಬ್ಯಾರವ್ರ? ಎದುರಟ್ಟವ್ರ ತಾನೆ. ಎದುರಟ್ಟವ್ರಿಗೆ ನಾವು ಸಹಾಯ ಮಾಡ್ಬೇಕಲ್ವಾ? ಸಹಾಯ ಮಾಡ್ಬೇಕು ಅಂದ್ರೆ ರೊಟ್ಟಿಗೆ ಹೋಗಿ ಜೀತಕ್ಕಿರ್ತೀನಿ. ನಿಮ್ಮನ್ನ ಮಾತ್ರ ಯಾರಿಗೂ ಬಿಟ್ಕೊಡಲ್ಲ ಬಾಬಣ್ಣ. ಸ್ಟಾಪ್ ಇಟ್ ಪುಟ್ಮಲಿ ಅವರೇ. ಇವ್ರನ್ನೇನ್ ಪರ್ಮನೆಂಟ್ ಆಗಿ ಗಂಡ ಆಗ್ಬೇಕು ಅಂತ ಹೇಳಿದ್ನಾ? ಒಂದೇ ಒಂದಿನ ನನ್ನ ಜೊತೆ ಗಂಡನ ಥರ ಆ್ಯಕ್ಟ್ ಮಾಡಲಿ ಅಂತ ಹೇಳಿದ್ದು. ಇದರಿಂದ ನನ್ನ ಗ್ರೂಮಿಂಗ್ ಕ್ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ ಕಣ್ರಿ. ನನ್ನ ಜಾನಿಗೆ ಏನಾದರೂ ಚಿಕನ್ ಪಾಕ್ಸ್ ಆಗಿಲ್ಲ ಅಂದಿದ್ರೆ ಅವ್ರನ್ನೇ ಕರ್ಕೊಂಡು ಹೋಗ್ತಿದ್ದೆ. ಆಮೇಲೆ ಪುಟ್ಮಲಿ, ಮಧುರ ಅವ್ರ ಕಷ್ಟನೂ ಓಸಿ ಅರ್ಥ ಮಾಡ್ಕ. ಅದ್ಯಾಕ ಅಡ ಕೊಡಕ್ ಕೂತರ ಕೋಳಿ ಥರ ಮುಖ ಮಾಡ್ಕೊಂಡಿದೆ. ಮಧುರ ಅವರು ಏನೇ ಮಾಡಿದ್ರು ಒಳ್ಳೇದನ್ನೇ ಮಾಡ್ತಾರೆ. ಹಂಗಂದರಿಯ ಮಧುರ ಅವ್ರೆ, ಕ್ಷಮಿಸ್ಬಿಡಿ. ನಿಮ್ಮ ಮನ್ಸಿಗೆ ತುಂಬಾನೇ ಚೈನ್ ಮಾಡ್ಬಿಟ್ಟು. ಅದು ಚೈನ್ ಅಲ್ಲ ಕಮ್ಮಿ, ಪೇನು. ಹಿಡಿದ್ರೆ
ಬಾಬಡ ನಿಮ್ ಗಂಡನ್ ತರ ಆಕ್ಟ್ ಮಾಡುವಾಗ ಏನೇನ್ ಮಾಡ್ಬೇಕು? ಆಚೆ ನನ್ನ ಜೊತೆ ಓಡಾಡಬೇಕು, ನೋಡ್ದವ್ರ ಕಣ್ಣಿಗೆ ನಾವಿಬ್ರು ಗಂಡ ಹೆಂಡತಿ ಥರ ಇರಬೇಕು. ಅಕಸ್ಮಾತು ನೀವು ಸುಳ್ಳು ಹೇಳ್ತಾ ಇದೀರಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ? ಆಮೇಲೆ ಪುಟ್ಮಲ್ಲಿ ಈಗ 100 ಸುಳ್ಳೋಳಿ ಒಂದು ಮದುವೆ ಮಾಡ್ಕೊಂತಾರೆ, ಅಂಥದ್ರಲ್ಲಿ ಇವರು ಒಂದು ಸುಳ್ಳೋಳಿ ಗಂಡನ್ ಮಾಡ್ಕೊಳ್ಳೋದು ತಪ್ಪು ಅಂತ ಆದ್ರೂ ಅವ್ರು ಒಳ್ಳೇದಕ್ಕೆ ತಾನೆ. ಈಗ ದೇವ್ರುಗಳೆಲ್ಲ ತಪ್ಪು ಮಾಡ್ತಾರೆ, ಅಂಥದ್ರಲ್ಲಿ ಈ ದೇವಿ ಅಂದ್ರೆ ಮಧುರ ಅವರು ತಪ್ಪು ಮಾಡೋದು ಅವ್ರು ಒಳ್ಳೇದಕ್ಕೆ ತಾನೆ. ಬಾಬಣ ನೀವೇನ್ ಹೇಳಿದ್ರು ನನ್ಗೆ ಅರ್ಥ ಆಗಲಿಲ್ಲ. ಅರ್ಥ ಆಗೋರ್ಗೆ ಆದ್ರೆ ಸಾಕು ಬಿಡು. ಆಮೇಲೆ ಪುಟ್ಮಲ್ಲಿ ಹೋಗು, ಮಧುರ ಅವ್ರಿಗೆ ಒಂದು ಗ್ಲಾಸ್ ಕುಳ್ಗುಟ ಮಜ್ಜಿಗೆ ತಕೊಂಬೋಗು. ಅದೆಲ್ಲ ಏನೂ ಬೇಡ ಗೌಡ್ರೆ, ಹೇಗಿದ್ರು ಆಚೆ ಹೋಗ್ತೀವಲ್ಲ ಅಲ್ಲೇ ಕುಡಿಯೋಣ. ದೇವಿ ಹೇಳೋದ್ಮೇಲೆ ಭಕ್ತ ಮಾತು ಮೀರಂಗಿಲ್ಲ. ನಡ್ರಿ ಮಧುರ ಅವ್ರೆ. ಬರ್ತೀನಿ ಪುಟ್ಮಲ್ಲಿ ಅವರೇ. ಆಮೇಲೆ ಪುಟ್ಮಲ್ಲಿ ಹಟ್ಟಿ ಚೊರ್ಕ್ ಜೋಪಾನ, ಲೇಟ್ ಆದ್ರೆ ಲೈಟ್ ಹಾಕೊಂಬನಿಕ ಬಂದು ಲೈಟ್ ಹಾರಿಸ್ತೀನಿ. ಮಧುರ ಅವ್ರೆ, ಥ್ಯಾಂಕ್ ಯು ಮಧುರ ಅವ್ರೆ. ಕೊನೆಗೂ ನನ್ನ ಗಂಡ ಒಪ್ಕೊಂಡ್ಬಿಟ್ರಲ್ಲ, ಅಂದ್ರೆ ಗಂಡನ ಥರ ಆಕ್ಟಿಂಗ್ ಮಾಡಕ್ಕೆ ಒಪ್ಕೊಂಡ್ಬಿಟ್ರಲ್ಲ ಅಂದಿ. ನಿಮಗೆ ತುಂಬಾ ಥ್ಯಾಂಕ್ಸ್ ಗೌಡ್ರೆ. ನೀವೇನಾದ್ರೂ ನನ್ನ ಜೊತೆ ಆಕ್ಟ್ ಮಾಡಕ್ ಒಪ್ಕೊಂಡಿಲ್ಲ ಅಂದಿದ್ರೆ ನನ್ನ ಗ್ರೂಮಿಂಗ್ ಕ್ಲಾಸಿಗೆ ದೊಡ್ಡ ಲಾಸ್ ಆಗೋಗಿರೋದು. ಮಧುರ ಅವ್ರೆ, ಎಂತ ಮಾತು ಅಂತಾಡ್ರಿ, ನಿಮ್ ಗ್ರೂಮಿಂಗ್ ಕ್ಲಾಸ್ ಯಾವತ್ತೂ ಲಾಸ್ ಹಾಕಿ ನಾ ಬಿಡಲಕ್ಕಂಬಿಡಿ. ಗೌಡ್ರೆ, ನಾವು ತುಂಬಾ ಹುಷಾರಾಗಿರ್ಬೇಕು. ನಾವು ಗಂಡ ಹೆಂಡತಿ ಅಲ್ಲ ಅಂತ ಯಾರಿಗೂ ಡೌಟ್ ಬರಬಾರ್ದು. ಅವರು ಯಾವ ರೀತಿ ಬೇಕಿದ್ರು ಚೆಕ್ ಮಾಡ್ಬೋದು. ನಮ್ಮ ಆಕ್ಟಿಂಗ್ ಅಲ್ಲಿ ರಿಯಾಲಿಟಿ ಇರಬೇಕು. ಢವ ಢವ ನಡುಕವ ಬಿಡು